ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀವೇನು ಅನ್ಕೊಳ್ದಿದ್ರೆ ನೀವು ನಮ್ಮ ಶಾಪಿಂಗ್ ಮಾಲ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತೀರಾ? ಹೌದು ಮೇಡಮ್. ಓಹೋ, ನಿಮ್ಮನ್ ಮೀರ್ಸೋ ಸೆಲೆಬ್ರಿಟಿನ ಇಲ್ಲಿವರೆಗೂ ನೋಡೇ ಇಲ್ಲ ಮೇಡಮ್. ಯಾಕೆ ನಮ್ ಮೇಡಮ್ ಕಾಣಿಸಲ್ವಾ? ನುಗ್ಗೆಕಾಯಿ ಮುಖದವನೇ, ನಮ್ ಮೇಡಮ್ ದೇವಕನ್ಯೆ ಆಗಿದ್ರೆ ನಿಮ್ ಮೇಡಮ್ ದೃಷ್ಟಿಗೊಂಬೆ ಆಗಿದ್ದಾರೆ. ಮತ್ತೆ ಹೆಂಗ್ ಕಾಣುತ್ತೆ? ಪ್ಲೀಸ್ 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 ಮೇಡಮ್, ಬ್ರ್ಯಾಂಡ್ ಅಂಬಾಸಿಡರ್ ಆಗೋಕೆ ಒಪ್ಕೊಳ್ಳಿ ಮೇಡಮ್. ನನಗೇನೋ ಅಭ್ಯಂತರ ಇಲ್ಲ, ಆದ್ರೆ ನನ್ ಗಂಡನ್ ಕೇಳ್ಬೇಕು. ಸರ್ ಪ್ಲೀಸ್ ದಯವಿಟ್ಟು ಒಪ್ಕೊಳ್ಳಿ ಸರ್. ಬಾಲು, ಗಂಗಾ ಪ್ಲೀಸ್ ಸರ್, ನೀವು ಕೇಳಿದಷ್ಟು ಹಣ ಕೊಡ್ತೀನಿ ಸರ್, ದಯವಿಟ್ಟು ಒಪ್ಕೊಳ್ಳಿ ಸರ್. ಓಯ್, ನಾನು ಇವಳು ಮ್ಯಾನೇಜರ್ ಅನ್ಕೊಂಡಿದ್ಯಾ? ಏನಾದ್ರೂ ಮಾಡ್ಕೊಳ್ಳಿ, ಹೋಗು. ಮೇಡಮ್, ಸಾರ್ ಒಪ್ಕೊಂಡ್ರು ಮೇಡಮ್, ನೀವು ಬಂದು ಸೈನ್ ಮಾಡಿ ಮೇಡಮ್. ನೋ, ಅವರು ಮನಸ್ಫೂರ್ತಿ ಒಪ್ಕೊಂಡಿಲ್ಲ ರೀ, ನಾನ್ ಮಾಡಲ್ಲ. ಅವರು ನೇನ್ ಬೇಡ್ಕೋತೀರಾ? ನಮ್ ಮೇಡಮ್ ಮಾಡ್ತಾರೆ, ಒಂದ್ಸಲ ಕೇಳ್ ನೋಡಿ. ಸಾರಿ. ತೀಟೆ ತೀರ್ಥ ಜೈ ಹೊರಡೋಣ್ವಾ? ಯಾ ಅಯ್ಯೋ ಏನ್ರಿ, ನಿಂತ್ಕೊಳ್ರಿ, ನಾವು ಬರ್ತೀವಿ. ನೋಡ್ಕೊತೀನಿ, ರೆಡಿಯಾಗಿ ಬನ್ನಿ ಸಾರ್. ಸಾರ್, ಒಂದ್ ವೇಳೆ ತುಳಸಿ ಟ್ರಯಲ್ ರೂಮಲ್ಲಿ ಏನಾದ್ರೂ ಬಚ್ಚಿಟ್ಕೊಂಡಿರ್ತಾಳ? ಅತ್ತೆ, ನಿನ್ ಕತೆ ಮುಗೀತು. ಗಂಗಾ, ನಾನೇ ನಿಮ್ಮಮ್ಮ. ನಿನ್ಗೊಂದು ಸತ್ಯ ಹೇಳ್ಬೇಕೆ? ರೂಪನ್ ಬಗ್ಗೆ ಸತ್ಯ ಹೇಳ್ಬೇಕು. ನಾವು ಭೇಟಿ ಮಾಡ್ಬೇಕೆ?
ತಪ್ಪಿಸ್ಕೊಂಡ್ಲು. ಅವಳು ಎಲ್ಲೇ ಹೋದ್ರೂ ಎಂಟ್ರೆನ್ಸ್ ಹತ್ರ ಬರಲೇಬೇಕಲ್ವಾ? ಹಾ, ಅತ್ತೆ ಅವಳಲ್ಲೇ ಅವಳೆ, ಈಗೇನು ಮಾಡೋದು? ಅತ್ತೆ ನೀನು ಅವ್ರ ಹಿಂದೆನೆ ಹೋಗತ್ತೆ. ಹಾಂ, ಹೋಗು ಹೋಗು. ಏನ್ ಪ್ಲಾನ್ ಮಾಡಿದ್ಯೆ ತುಳಸಿ? ಇವ್ರ ಮುಂದೆ ನಿನ್ನ ಹಿಡಿಯೋಕ್ಕೂ ಆಗಲ್ಲ, ಹಾಗಂತ ಬಿಡೋಕ್ಕೂ ಆಗಲ್ಲ. ಹೇಗೀಗ? ಆಂಟಿ ಹಾಯ್ ಆಂಟಿ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅದು ನಾನು ಎನಿ ಪ್ರಾಬ್ಲಮ್ ಆಂಟಿ? ಏನಿಲ್ಲ ಜೈ, ನಥಿಂಗ್. ನಮ್ ಶಾಪಿಂಗ್ ಆಯ್ತು, ನೀವೇನ್ ತಗೊಂಡಿಲ್ವಾ? ನಾನು ಜಸ್ಟ್ ನಿಮ್ಮನ್ನ ನೋಡೋದಕ್ಕೆ ಬಂದಿದ್ದು. ಶಾಲ್ ವಿ ಮೂವ್? ಆಂಟಿ, ಬೈ ದ ವೇ, ಮಲ್ಲಿಕಾ ಅಂದ್ರೆ ಇವಳೆ. ಹಲೋ. ನನ್ನ ಬಿಸ್ನೆಸ್ ಪಾರ್ಟ್ನರ್. ಓ, ಇಫ್ ಯು ಡೋಂಟ್ ಮೈಂಡ್, ಇವಳಿಗೆ ಸ್ವಲ್ಪ ಬಿಸ್ನೆಸ್ ಟಿಪ್ಸ್ ಕೊಡ್ಬಹುದಾ? ವೈ ನಾಟ್? ಕಮ್. ಹಾಯ್ ಆಂಟಿ. ನಿನ್ನ ಹೆಸರೇನು? ಮಲ್ಲಿಕಾ. ನಾನು ಯಾರು ಗೊತ್ತಾ? ರೂಪಾ ಶ್ರೀನಿವಾಸ್, ನಂಬರ್ 1 ಬಿಸ್ನೆಸ್ ವುಮೆನ್. ನಿನಗೆ ವ್ಯಾಪಾರದಲ್ಲಿ ಆಕಾರ ಗೊತ್ತು. ನಾನು ಮಾಸ್ಟರ್ಸೇ ಮುಗಿಸಿದ್ದೀನಿ. ಕೈ ಕೊಟ್ರೆ ಬೆರಳು ಮಾತ್ರ ಅಲ್ಲ, ಇಡೀ ದೇಹನೇ ನುಂಗ್ಬಿಡ್ತೀನಿ. ನಿನ್ನ ಹಿಸ್ಟ್ರಿ ಎಲ್ಲ ನನಗೆ ಗೊತ್ತಿದೆ. ಇದಕ್ಕೂ ಮುಂಚೆ ಯಾರ್ಯಾರ ಜೊತೆ ಕೈ ಜೋಡಿಸಿದ್ಯೋ, ಎಷ್ಟು ಜನನ್ನ ಮುಳುಗ್ಸಿದ್ಯಾ ಅಂತಾನೂ ಗೊತ್ತು. ನನ್ನ ಅಳಿಯ ಮಗಳ ಸಂಬಂಧನ ಡಿಸ್ಟರ್ಬ್ ಮಾಡೋದಕ್ಕೆ ನೋಡಿದ್ರೆ ನೀನು ಡಿಸ್ಟ್ರಾಯ್ ಆಗಿ ಹೋಗ್ತೀಯ. ನಿನ್ನ ಮುಗಿಸಿ ನಿನ್ನ ಸಿಕ್ಯೂ ನೀಟಲ್ಲೇ ನಿನ್ನ ಹೂತ್ ಹಾಕ್ತೀನಿ. ಇದು ವಾರ್ನಿಂಗ್ ಅಲ್ಲ, ನಿನ್ನ ಡೆತ್ ಡಿಕ್ಲರೇಷನ್, ಮರಣ ಶಾಸನ. ಬಿ ಕೇರ್ಫುಲ್. ಜೈ, ಅವಳಿಗೆ ಹೇಳಿದ್ದೀನಿ, ಇಬ್ರು ಹುಷಾರಾಗಿ ಕೆಲಸ ಮಾಡಿ. ಥ್ಯಾಂಕ್ ಯು ಆಂಟಿ. ನೈಟ್ ಪಾರ್ಟಿಗೆ ಬನ್ನಿ. ಟ್ರೈ ಮಾಡ್ತೀನಿ. ಓಕೆ ಜೈ, ಬಾಯ್ ನಿತ್ಯ. ಬಾಯ್ ಮಾಮ್. ಏನಾಯ್ತು ಮೇಡಮ್? ಅವ್ರು ನನಗೆ ವಾರ್ನಿಂಗ್ ಕೊಟ್ಟು ಹೋದ್ರು ಶರತ್. ಏನಂತ ಮೇಡಮ್? ಜೈ ತಂಟೆಗೆ ಬಂದ್ರೆ ಸಾಯಿಸ್ತಾರಂತೆ. ಅವ್ರು ಹೇಳ್ದಾಗೆ ಮಾಡ್ತಾರೆ ಮೇಡಮ್. ತುಂಬಾ ಪವರ್ಫುಲ್ ವುಮೆನ್. ಎಷ್ಟು ದೊಡ್ಡ ಕುಂಬಳಕಾಯಿ ಆದ್ರೂ ಕತ್ತಿ ಏಟಿಗೆ ಹೋಳಾಗತ್ತೆ ಶರತ್. ನನ್ನ ಬಗ್ಗೆ ಗೊತ್ತಿಲ್ಲದೆ ವಾರ್ನಿಂಗ್ ಕೊಟ್ರು. ಅವ್ರಿಗೂ ಅವ್ರ ಮಗಳಿಗೂ ಚೆಕ್ ಕೊಡ್ತೀನಿ. ಈವ್ನಿಂಗ್ ಪಾರ್ಟಿಲಿ ಆ ನಿತ್ಯಾಗೆ ನರಕ ತೋರಿಸ್ತೀನಿ. ಬಾ. ಏನಾಯ್ತು ಮಲ್ಲಿಕಾ? ನಥಿಂಗ್. ಹೋಗೋಣ ಬಾ. ಬನ್ನಿ.
ಗಂಗಾ. ನನ್ನ ಪ್ರಾಣ ಹೋಗೋಕ್ ಮುಂಚೆ ನಿನ್ನ ನಾನು ನೋಡಲ್ವಾ? ನೀನ್ ಯಾರು ಅಂತ ನಿನಗೆ ಹೇಳ್ಬೇಕೆ? ಹೆತ್ತ ಕರಳೆ ಯಮಪಾಶ ಹಾಗೆ ನಿನ್ನ ಬೇಟೆ ಆಡ್ತಿದೆ ಅಂತ ಹೇಳ್ಬೇಕು. ದೇವ್ರೆ, ಅಲ್ಲಿವರೆಗೂ ನನ್ನ ಬದುಕ್ಸು ಸ್ವಾಮಿ. ಅತ್ತೆ, ಏನು? ನೀನ್ ಅಳೋದ್ ಬೇಡ. ನಿನ್ಗೆ ಗಂಗನ್ ನೋಡೋ ಇನ್ನೊಂದ್ ಚಾನ್ಸ್ ಸಿಕ್ಕೈತೆ. ಏನ್ ಹೇಳ್ತಿದ್ಯೋ? ಇವತ್ ರಾತ್ರಿ ಗಂಗಾ ಯಾವ್ದೋ ಫಂಕ್ಷನ್ಗೆ ಬರ್ತಾವಳಂತೆ. ನಾವು ಆ ಫಂಕ್ಷನ್ಗೆ ಹೋಗೋಣ, ಗಂಗನ್ ನೋಡೋಣ. ಅಲ್ಲಿಗೆ ರೂಪನು ಬರ್ತಾರೇನೋ ಕಣೋ. ನಾನೆಲ್ಲ ತಿಳ್ಕೊಂಡಿದ್ದೀನಿ ಅತ್ತೆ. ಫಂಕ್ಷನ್ಗೆ ಗಂಗನ್ ಬಿಟ್ರೆ, ಜೈ ಅವರ ಬಿಸ್ನೆಸ್ ಫ್ರೆಂಡ್ಸ್ ಬಿಟ್ರೆ ಇನ್ಯಾರು ಬರಕಿಲ್ಲ. ಆ ರೂಪ ಕೂಡ ಬರಕಿಲ್ಲ. ಇದು ನಮ್ಗೆ ಒಳ್ಳೆ ಚಾನ್ಸು. ಬಾ ಹೋಗೋಣ. ಬೆಳಗ್ಗೆನೂ ಕೂಡ ಹೀಗೆ ಕರ್ಕೊಂಡು ಹೋಗಿದ್ದೆ. ಆ ಬಟ್ಟೆ ಅಂಗಡಿಲಿ ಏನಾಯ್ತು? ನಾನೇನಾದ್ರೂ ನಿನಗೆ ಸುಳ್ಳು ಹೇಳಿದ್ನಾ? ಅಲ್ಲಿ ಗಂಗನ್ ನೋಡ್ದಾ ಇಲ್ವಾ? ಸರಿ ಬಿಡು, ನಿನ್ಗೆ ಅಷ್ಟು ನಂಬಿಕೆ ಇಲ್ದಿದ್ರೆ ಬರಬೇಡ. ಅದು ಹಾಗಲ್ವೋ? ನಿನ್ಮೇಲೆ ನಂಬಿಕೆ ಇಲ್ಲ ಅಂತ ಅಲ್ಲ. ಆ ರೂಪನ್ ಕಂಡ್ರೆ ಭಯ, ಅದಕ್ಕೆ ಹಾಗೆ ಹೇಳ್ದೆ. ನಡಿ ಹೋಗೋಣ. ಈ ಸಲ ಹೇಗಾದ್ರೂ ಮಾಡಿ ಗಂಗನ್ ಜೊತೆ ಮಾತಾಡ್ಲೇಬೇಕು. ನಡಿ ನಡಿ. ಹಾ, ಬನ್ನಿ 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 ಬನ್ನಿ, ಬೇಗ ಬನ್ನಿ ಬನ್ನಿ, ಇಲ್ಲಿ ಬನ್ನಿ ಇಲ್ಲಿ ಬನ್ನಿ. ಹಾ, ಬೇಗ ಹಾಕು ಹಾಕು ಹಾಕು. ಹಾ, ಬೇಗ ಬೇಗ ಇಡು ಇಡು ಇಡು. ಹಾ, ರೈಟ್ ರೈಟ್ ರೈಟ್. ಹಾ, ಲೆಫ್ಟಿಗೆ. ಹಾ, ಬೇಗ ಬೇಗ. ಹಾ, ಇಡು 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 ಇಡು. ಇಡು ಸಾಕು, ಇಡು ಇಡು ಇಡು. ಇನ್ನೊಂದು ಸ್ವಲ್ಪ, ಇನ್ನೊಂಚೂರು ಲೆಫ್ಟು. ಸ್ವಲ್ಪ ಸ್ವಲ್ಪ ಸರಿಯಾಗಿ ತಗೊಂಬರೋ. ಈ ಮೂಲಂಗಿ ಏನು ಒಂಚೂರು ರೈಟು. ಓಕೆ ಓಕೆ. ಸಾಕು 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 ಸಾಕು. ಇನ್ನೊಂದು ಸ್ವಲ್ಪ. ಏನೋ ನುಗ್ಗೆಕಾಯಿ ಮುಖದವನ ಏನ್ ಸಂಭ್ರಮ? ಮರದ ತರ ಬೆಳೆದ್ರೆ ಸಾಕಾಗಲ್ಲ, ಒಂದ್ ಸ್ವಲ್ಪ ತಲೆ ಎತ್ ನೋಡು. ಏ ಹುಲಿರಾಜ, ಈ ಪೋಸ್ಟ್ ಮೀನಿಂಗ್ ಏನು? ಅರ್ಥ ಆಗ್ಲಿಲ್ವಾ? ದಡ್ಡ ನೀನು. ಏಯ್, ಬಿಟ್ಟೆ ಅಂದ್ರೆ ಮುಖ ಹಿಂಗ್ ತಿಂದ್ರು ಮಂಗನಂಗ ಆಗ್ಬಿಡ್ಬೇಕು. ಮರ್ಯಾದೆಗೆ ಹೇಳೋ. ಆ ಫೋಟೋದಲ್ಲಿ ಜೈ ಸರ್ ಅವರು ಜೈ ಶ್ರೀರಾಮ್. ಅದು ಓಕೆ. ಅವ್ರ ಪಕ್ಕದಲ್ಲಿ ಮಲ್ಲಿಕಾದೇವಿ ಮೇಡಮ್ ಸೀತಾದೇವಿ. ಹೌದಾ? ನೆಕ್ಸ್ಟ್ ಈ ಕಡೆ ಕಾಲ್ ಹತ್ರ ಶರತ್ ಆಂಜನೇಯ. ನೀನ್ ತುಂಬಾ ಗ್ರೇಟ್ ಕಣ ಶರತ್. ನಿನ್ ಒಳಗಡೆ ಇಂಥ ಕ್ರಿಯೇಟಿವಿಟಿ ಇದೆ ಅಂತ ನನ್ಗೆ ಇವತ್ತೇ ಗೊತ್ತಾಗಿದ್ದು. ನಿನ್ನ ಸ್ವಾಮಿ ಭಕ್ತಿಗೆ ನಾನು ಮೆಚ್ಚಿ ನಾನು ನಿನಗೆ ಕೊಡೋ ಐಡಿಯಾ ಏನಂದ್ರೆ, ಇದೀಗ್ಲೇ ನಿಮ್ ಮೇಡಮ್ ತೋರ್ಸು, ನಿನಗೆ ಪ್ರಮೋಷನ್ ಗ್ಯಾರಂಟಿ. ಮತ್ತೆ ನಾನಂದ್ರೆ ಏನ್ ಅನ್ಕೊಂಡೆ? ಈಗಾದ್ರೂ ಅರ್ಥ ಆಯ್ತಾ? ಅಜ್ಞಾನಿ. ಕಾಡಲ್ಲಿರೋ ಪ್ರತಿ ಕೋತಿನೂ ಹನುಮಂತ ಅಲ್ಲಪ್ಪ. ಹಾಗೆ ರಾಮನ್ ಪಕ್ಕದಲ್ಲಿರೋ ಶೂರ್ಪನಖಿ ಸೀತೆ ಆಗಲ್ಲ. ಏಯ್, ನೀನ್ ತಿರುಗಿ ಬರೋದ್ರಲ್ಲಿ ಯಾರ್ ರಾಮನೋ, ಯಾರ್ ಸೀತೆನೋ, ಯಾರ್ ಹನುಮಂತನೋ ನಿನಗೆ ಕಣ್ಣಿಗೆ ಕಟ್ಟಿದಾಗೆ ತೋರಿಸ್ತೀನಿ. ನಿನ್ನ ಅನುಮಾನನ ನಾಶ ಮಾಡ್ತೀನಿ. ಹಾಯ್ ಜೈ. ಹಾಯ್. ಅಡ್ವಾನ್ಸ್ಡ್ ಕಂಗ್ರ್ಯಾಚುಲೇಷನ್ಸ್. ಮುಂಚೆನೆ ಏನಕ್ಕೆ? ನೀವು ಮುಟ್ಟಿದೆಲ್ಲ ಬಂಗಾರನೇ ಅಲ್ಲ ಜೈ. ಈ ಯೂನಿಟ್ ಕೂಡ ಸೂಪರ್ ಸಕ್ಸಸ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಹೌದು, ವೇರ್ ಇಸ್ ನಿತ್ಯ? ಅವರು ನಿನ್ನ ಪಕ್ಕದಲ್ಲಿದ್ರೆ ಬ್ಯೂಟಿನೇ ಬೇರೆ ಜೈ. ನಿಮ್ಮ ಅಚೀವ್ಮೆಂಟಿಗೆ ಅವರೇ ಎವರೆಸ್ಟ್ ಹಾಗೆ. ನಿತ್ಯನಂತ ಬ್ರಿಲಿಯಂಟ್ ವೈಫ್ ಸಿಗೋದು ನಿನ್ನ ಅದೃಷ್ಟ. ಏನಂತೀಯಾ? ಥ್ಯಾಂಕ್ ಯು. ಪ್ಲೀಸ್. ಗುಡ್ ಲಕ್ ಜೈ. ಥ್ಯಾಂಕ್ ಯು. ನಿಮ್ ಬೆಟರ್ ಆಫ್ ಎಲ್ಲೇ? ಶೀಸ್ ಇನ್ಸೈಡ್. ಪ್ಲೀಸ್ ಕಮ್. ಏನ್ ಜೈ, ಬಂದಿರೋ ಗೆಸ್ಟ್ಸ್ ಎಲ್ಲ ನಿತ್ಯ ಜಪ ಮಾಡ್ತಿದ್ದಾರೆ. ಶಾರ್ಟ್ ಟೈಮಲ್ಲೇ ತುಂಬಾ ಜನರನ್ನ ತನ್ನ ಕಡೆ ಮಾಡ್ಕೊಂಡಿದ್ದಾಳೆ. ಹೀಗೆ ಆದ್ರೆ ಜನ ತುಂಬಾ ಬೇಗ ನಿನ್ ಬಗ್ಗೆ ಮರ್ತ್ ಬಿಡ್ತಾರೆ ಜೈ. ಆ ನಿತ್ಯನೇ ನೆನ್ಪಿಟ್ಕೊಳ್ತಾರೆ.
ಹಾಗೇನಿಲ್ಲ ಮಲ್ಲಿಕಾ, ಅವಳು ಜಸ್ಟ್ ಪಾಸಿಂಗ್ ಕ್ಲೌಡ್ಸ್ ಹಾಗೆ. ನಾನು ಆಕಾಶದಂತವನು. ಮೋಡ ಬರುತ್ತೆ ಹೋಗುತ್ತೆ, ಆದ್ರೆ ಆಕಾಶ ಯಾವಾಗ್ಲೂ ಹಾಗೆ ಇರುತ್ತೆ, ನನ್ನ ಹಾಗೆ. ಹಾಯ್ ಸರ್. ಹಲೋ. ಕಂಗ್ರಾಟ್ಸ್. ಪ್ಲೀಸ್ ವೆಲ್ಕಮ್. ಮಳೆ ಬರೋವಾಗ ಮಾತ್ರ ಜನ ಮೋಡದ ಕಡೆ ನೋಡ್ತಾರೆ. ಮಳೆ ನಿಂತ ಮೇಲೆ ಜನ ನೋಡೋದು ಆಕಾಶನೇ. ಏನೋ ಜೈ, ಅವಳು ಹೈಲೈಟ್ ಆಗಿ ನೀನ್ ಅವಳು ಶ್ಯಾಡೋ ಆಗೋದು ನನಗೆ ತುಂಬಾ ಹರ್ಟ್ ಆಗತ್ತೆ. ಅದಕ್ಕೆ ಅಲ್ವಾ ನಮ್ ಸಿಕ್ ಯೂನಿಟ್ನ ಸ್ಟಾರ್ಟ್ ಮಾಡಿದ್ದು. ನಮ್ ಪಾರ್ಟ್ನರ್ಶಿಪ್ ಖಂಡಿತ ಸಕ್ಸಸ್ ಆಗುತ್ತೆ. ಅದೇ ನನಗ್ ಬೇಕಾಗಿರೋದು ಜೈ, ನಾವು ಪಾರ್ಟ್ನರ್ಸ್ ಆಗ್ಬೇಕು. ವಾಟ್? ಅದೇ ಬಿಸ್ನೆಸ್ ಪಾರ್ಟ್ನರ್ಸ್. ಹೌದು. ಆ ನಾಣಿ ಕಾಣಿಸ್ದ? ಆ ಊಸುರುಳಿ ಎಲ್ಲಿ ಹೋದ್ಲು? ಬಂದ್ಲೋ ಇಲ್ವೋ? ನೋ ವೇ, ಅವಳು ಬರ್ದೇ ಇರೋದಕ್ಕೆ ಚಾನ್ಸೇ ಇಲ್ಲ. ಅವಳಿಗೆ ಜಲಸಿ ಕುತ್ತಿಗೆ ತನಕ ಇದೆ. ಅಸೂಯೆಗೆ ಕೇರ್ ಆಫ್ ಅಡ್ರೆಸ್ ಅವಳು. ನಿಜಾನೇ ಜೈ, ಅಲ್ಲಿ ನೋಡು. ಜೈ, ಜೈ, ನೋಡಿದ್ಯಾ ಜೈ, ಎಲ್ಲರ ಕಣ್ಣನ್ನು ತನ್ನ ಕಡೆಗೆ ಹೇಗ್ ತಿರುಗಿಸ್ಕೊಂಡ್ಲು ಅಂತ. ಮನುಷ್ಯರ ಮಧ್ಯೆ ದೇವತೆ ತರ ಬಿಲ್ಡಪ್ ಕೊಡ್ತಾಳೆ. ಆ ಡ್ರೆಸ್, ಆ ಮೇಕಪ್ ಎಲ್ಲ ಬೇಕು ಅಂತ ಮಾಡ್ತಿದ್ದಾಳೆ. ಎಲ್ಲರ ಅಟೆನ್ಷನ್ ತನ್ನ ಕಡೆನೇ ಇರಬೇಕು ಅಂತ ಹಠ. ಇದು ನಮ್ಮ ಕಂಪ್ನಿ ಇನಾಗ್ಯುರೇಷನ್ ಫಂಕ್ಷನ್ ಥರ ಇಲ್ಲ, ಅವಳ ಬರ್ತ್ಡೇ ಸೆಲೆಬ್ರೇಷನ್ ಅನ್ನೋ ಥರ ಇದೆ. ಟೂ ಮಚ್ ಅಲ್ವಾ? ಎಸ್. ಮೇಡಮ್, ಸರ್ ಮತ್ತೆ ನಿಮ್ದು ಸ್ಟಿಲ್ಸ್ ತೆಗಿಬೇಕು. ಪ್ಲೀಸ್ ಕಮ್. ಓಕೆ ಸರ್, ಇಲ್ಲಿ ಬನ್ನಿ ಸರ್. ಮೇಡಮ್ ಪಕ್ಕ ನಿಂತ್ಕೊಳ್ಳಿ. ಯಾಕೆ? ನೀವಿಬ್ರು ಜೊತೆಗೆ ಫೋಟೋ ತೆಗಿಬೇಕು ಸರ್. ಬೇಕಾಗಿಲ್ಲ. ಅದೇನ್ ಸರ್, ನೀವು ಜೋಡಿಯಾಗಿ ನಿಂತ್ಕೊಂಡ್ರೆ ಚೆನ್ನಾಗಿರುತ್ತೆ. ಅವಳ ಫೋಟೋ ತೆಗ್ದೆ ಅಲ್ವಾ, ಸಾಕು. ಇದೇನು ನಮ್ ವೆಡ್ಡಿಂಗ್ ಆನಿವರ್ಸರಿ ಫಂಕ್ಷನ್ ಅಲ್ಲ, ನನ್ನ ನ್ಯೂ ಕಂಪನಿ ಇನಾಗ್ರೇಷನ್. ಮೈಂಡ್ ಇಟ್. ಸಾರಿ ಸರ್.